ಸಂಪತ್ತಿನ ಲೋಕ, ಇದುವೇ ಹೊರಗಲೋಕ. ಇಲ್ಲಿ ಅಧಿಕಾರಿಯಾಗಿ ಮೆರೆದಾಡ್ತಾ ಇದ್ದವ ಶಂಖಚೂಡ. ಹಾಗಂತ ಈ ಹಿಂದೆ ಬಹಳಷ್ಟು ಮಂದಿ ಆದವರಿದ್ದಾರೆ ಸ್ವಾಮಿ. ಆದಿಶೇಷ, ತಕ್ಷಕ, ವಾಸುಕಿ, ಹಲವಾರು ಮಂದಿ ವರ್ತಮಾನ ಕಾಲದಲ್ಲಿ ಅಷ್ಟ ಕುಲಗಳಲ್ಲಿ ಶ್ರೇಷ್ಠನಾಗಿಯೂ ಜ್ಯೇಷ್ಠನಾಗಿ ಅಧಿಕಾರ ನಡೆಸಿಕೊಂಡು ಬರ್ತಾ ಇರುವವ ಶಂಖಚೂಡ ಸಂಭ್ರಮದಿಂದ ಸಭೆಯನ್ನು ಸೇರಿದೆ. ನಮ್ಮ ಸಭೆ ನೋಡ್ತಾ ಇರುವಾಗ ಸಂತೋಷವಾಗ್ತಾ ಇದೆ. ಪುರಗಾದಿಗಳೆಲ್ಲ ಜಯಘೋಷವೊಂದಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನನ್ನ ಅಧಿಕಾರಿಯನ್ನು ಸಂತೋಷಪಡಿದಂತಾಯಿತು. ಹಾಗೆಯೇ ಭೂಲೋಕದ ಕಡೆ ಗಮನ ಇಟ್ಟಾಗ ಭೂಲೋಕದಲ್ಲಿ ಮಾನವರು ನಮ್ಮನ್ನು ಹೇಗೆ ಕೊಂಡಾಡ್ತಾ ಇದ್ದಾರೆ. ಅಲ್ಲಲ್ಲಿ ನಮ್ಮ ಪ್ರತಿಮೆಯನ್ನು ಮಾಡಿಕೊಂಡು ನಾಗರ ಪೂಜೆ, ನಾಗಮಂಡಲ, ಆಶ್ಲೇಷ ಬಲಿ, ನಾಗ ಸಂಸ್ಕಾರ ಇದನ್ನೆಲ್ಲ ಮಾಡುವ ಜೊತೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಮಾತ್ರವಲ್ಲದೆ ನಾಗ ದೇವತೆ ಅಂತ ಹೇಳಿದ್ರೆ ಸಂತಾನ ದೇವತೆ ಅಂತ ಕೊಂಡಾಡ್ತಾ ಇದ್ದಾರೆ. ಹಾಗಿರುವಾಗ ಇವರ ಕುರಿತಾಗಿ ಸಂತೋಷಗೊಂಡವ ಸ್ವಾಮಿ. ಹಾಗೇನು ಮಾಡೋಣ, ನನ್ನ ಜೀವನದ ಕುರಿತಾಗಿ ಯೋಚನೆ ಮಾಡ್ತಾ ಇರುವಾಗ ಈ ಹಿಂದೆ ಬಹಳಷ್ಟು ನೋವನ್ನು ಕಂಡವನು ಸ್ವಾಮಿ. ಕಾರಣ ಮದುವೆಯಾಗಿ ಕೆಲವು ವರ್ಷಗಳ ಕುಳಿತು ಕೂಡ ಸಂತಾನವನ್ನು ಕಾಣದೆ ಹೋದೆ. ಇದೇ ಚಿಂತೆಯಲ್ಲಿರುವಾಗ ನಮ್ಮವರೆಲ್ಲ ಹೇಳಿದ ಮಾತಾದ್ರೆ ಏನು, ಯಾವತ್ತೇ ಆಯಿತು. ಕಷ್ಟ ಬಂದಾಗ ಕುಗ್ಗಬಾರದು, ಸುಖ ಸಿಕ್ಕಿದಾಗ ಹಿಗ್ಗಬಾರದು, ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಂತ ಹೇಳಿದ್ರು. ಏನು ಮಾಡಬೇಕು ಕೇಳಿದಾಗ ನೀನು ಕೂಡ ದೇವತೆ ಕಾರ್ಯಕ್ಕೆ ಮುಂದಾಗಬೇಕಂತ ಹೇಳಿದ್ರು. ಅವರ ಮಾತಿನಂತೆ ಅದೆಷ್ಟೋ ದೇವತೆ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾದೆ. ದಾನ ಧರ್ಮವನ್ನು ಮಾಡಿದೆ, ಹೋಮ ಹವನಾದಿಗಳನ್ನು ಮಾಡಿಸಿದೆ. ಎಷ್ಟೋ ಮಂದಿ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಕೂಡ ಮಾಡಿದೆ ಸ್ವಾಮಿ. ಇದ್ಯಾವುದರಲ್ಲಿ ಸಂತಾನವನ್ನು ಕಂಡಂತ ನಾನು ಒಮ್ಮೆ ನಮ್ಮೆಲ್ಲ ಕೈಲಾಸಗಿರಿಯನ್ನು ಸೇರಿ ಪಾರ್ವತಿ ಪರಮೇಶ್ವರನ್ನು ಒಲಿಸಿಕೊಂಡು ವರವನ್ನು ಪಡೆದಂತ ನಾನು ಉರಗಲೋಕ್ಕೆ ಬಂದು ನಿಷ್ಠೆಯಿಂದ ಭಕ್ತಿಯಿಂದ ಕೇದಾರ ವ್ರತವನ್ನು ಆಚರಿಸಿದ್ದೆ. ಆದ ಕಾರಣ ನನ್ನ ಜನ್ಮ ಎನ್ನುವುದು ಪಾವನವಾಯಿತು. ಯಾಕೆ ಬಲ್ಲಿರ?